ಫೈನಲಿ ಈಶಾ ಫೌಂಡೇಶನ್ ಬಂದುಬಿಟ್ಟಿದ್ದೀನಿ. ಒಳ್ಳೆ ಬೈಕರ್ಸ್ ಎಲ್ಲ ಅಂತೂ ಬಂದಿದ್ದಾರೆ, ತುಂಬ ಜನ ಬಂದಿದ್ದಾರೆ ಬೈಕರ್ಸ್ ಎಲ್ಲ. ಒಳಗಡೆ ಬಂದಿದ್ದೀವಿ, ಪ್ರಶಾಂತವಾಗೈತೆ, ಜಾಸ್ತಿ ಜನ ಇಲ್ಲ. ಇವಾಗ ಸ್ವಲ್ಪ ಜನ ಜಾಸ್ತಿ ಆದರೆ ಸದ್ಯಕ್ಕೆ ಅದರದ್ದು ಕಟ್ಟೆ ಥರ ಇದು ಮಾಡಿದಾರಲ್ವ. ಇಲ್ಲಿ ಕ್ಯಾಮ್ರಾಸ್ ಅಲೌಡ್ ಇಲ್ಲ, ಆಚೆಯಿಂದ ಕ್ಯಾಮ್ರಾ ಅಲೌಡ್ ಇದೆ. ಅದರದಿಂದ ಕ್ಯಾಮ್ರಾ ಯಾರು ಯೂಸೇ ಮಾಡೋಂಗಿಲ್ಲ. ಅಲ್ಲಿ ಶಿವರಾತ್ರಿ ಇದೆಯಲ್ಲ, ಅದಕ್ಕೆಲ್ಲ ಪೇಂಟಿಂಗ್ ಮಾಡ್ತಾಯಿದ್ದಾರೆ. ಅಲ್ಲಿ ಇಲ್ಲಿ ದರ್ಶನ ಎಲ್ಲ ಆಯಿತು. ಸಾಯಂಕಾಲ ತನಕ ಇಲ್ಲೇ ಇರೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಆ ಕಡೆ ಒಳ್ಳೆ ಪ್ಲೇಸಸ್ ಇದಾವೆ, ಏನೋ ನಾವು ಏನಾದರೂ ಪರ್ಚೇಸ್ ಮಾಡೋಣ ಅಂದ್ಕೊತಾ ಇದ್ವಿ. ಮತ್ತು ರಿಟರ್ನ್ ಇಲ್ಲಿಗೆ ಬರ್ತೀನಿ ನಾನು, ಸ್ವಲ್ಪ ಹಂಗೆ ಅಡ್ಡಾಡ್ಕೊಂಬರೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೈಟ್ ತನಕ ಇಲ್ಲೇ ಇರ್ತೀನಿ. ನನಗೆ ಇವಾಗ ಏನು ಕೆಲಸ ಇಲ್ಲ ಇವತ್ತು. ಆ್ಯಕ್ಚುಲಿ ನಾವು ಚಪ್ಪಲಿ ಅಲ್ಲಿ ಬಿಡ್ತೀವಲ್ಲ, ಅಲ್ಲಿ ಬಿಟ್ಟರೆ ನೋಡಿ ಇಲ್ಲಿ ಈಶಾ ಫೌಂಡೇಶನ್ ಇದೆಯಲ್ಲ, ಈ ದೇವಸ್ಥಾನದ ಪಕ್ಕದಲ್ಲಿ. ಇಲ್ಲಿ ಅಲ್ಲಿರೋ ಶೂಸ್ ಎಲ್ಲ ಇಲ್ಲಿ ತೊಗೊಂಬರ್ತಾರೆ ಫ್ರೀಯಾಗಿ, ಫ್ರೀ ಸರ್ವಿಸಾಗಿ ತೊಗೊಬಂದ್ಬಿಟ್ಟು ಇಲ್ಲಿ ಬಿಡ್ತಾರೆ. ನಂಬರ್ ಟೋಕನ್ ಕೊಡ್ತಾರೆ, ಗೋಣಿ ಚೀಲದಲ್ಲಿರೋ ಟೋಕನ್ ಇಲ್ಲಿ ತೋರಿಸ್ಬಿಟ್ಟು ಗೋಣಿ ಚೀಲ ತೊಗೋಬೇಕು ನಾವು. ನನಗೆ ಅಲ್ಲಿ ಟೋಕನ್ ಕೊಟ್ಟಿಲ್ಲ, ಗೋಣಿ ಚೀಲದಲ್ಲಿ ಹಾಕ್ಬಿಟ್ಟಿದ್ದೀನಿ. ಇಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 30-35 ಮಿನಿಟ್ಸ್ ಹುಡುಕ್ತಾನೇ ಇದ್ದೀನಿ. ಕೊನೆಗೆ ನಾನು ಮುಂದ್ಗಡೆ ಇರೋ ಬಾಕ್ಸಲ್ಲೇ ಇದೆ ನನ್ನದು ಶೂಸು. ಸೀರಿಯಸ್ಲಿ ನನಗಂತೂ ಒಂಥರ ದಂಗ ಅನ್ನಿಸ್ಬಿಡ್ತು ಸೀರಿಯಸ್. ಗಾಡಿ ಅಲ್ಲೇ ಇದೆ ನಂದು. ಗಾಡಿ ಬಿಟ್ಬಿಟ್ಟು ಈಗ ನೋಡಿ ಸ್ವಲ್ಪ ಮುಂದ್ಗಡೆ ಇಲ್ಲಿ ಡೌನ್ ಎಂಟ್ರೆನ್ಸ್ ಇದೆಯಲ್ಲ, ಅಲ್ಲಿಗೆ ಬರ್ತಾ ಇದ್ದೀನಿ ನೋಡಿ. ಇದು ಈ ಕಡೆ ಡೌನ್ ಹತ್ರ. ಇದನ್ನು ಇನ್ನು ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಇದೆ ನೋಡಿದ್ರಾ, ಕಾರ್ಗಳಿಗೆ ಫಾಸ್ಟ್ಯಾಗ್ ಮಾಡ್ತಿದ್ದಾರೆ. ಅಂದರೆ ಆಟೋಮೆಟಿಕ್ಲಿ ಡಿಟೆಕ್ಟ್ ಆಗೋಗ್ಬಿಡುತ್ತೆ ಅಂದ್ಕೊಳ್ಳಿ ಫಾಸ್ಟ್ಯಾಗು. ಮತ್ತು 2 ವೀಲರ್ಸ್ಗೆ 20 ರೂಪೀಸ್ ತೊಗೊಂತಿದ್ದಾರೆ. ಒಳ್ಳೆ ಇವಾಗಂತೂ ಒಳ್ಳೆ ಪಾರ್ಕಿಂಗ್ ಅಂತೂ, ಯಾವುದೋ ಒಂದು ದೊಡ್ಡ ಫಂಕ್ಷನ್ ನಡೀತು ಅಂದರೆ ಪಾರ್ಕಿಂಗ್ ಅಂತೂ ಸೂಪರಾಗಿದೆ. ಭಯಂಕರ ಗಾಳಿ ಇದೆ. ಗಾಳಿಗೆ ಏನೋ ಕೇಳಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ದೇವರಣೆಗೂ ನನಗಂತೂ. ಮುಂದೆ ಹೋದ್ರೆ ತಿನ್ನೋ ಸಿಗುತ್ತೆ ಅಂದರೆ ಒಂಥರ ನಡ್ಕೊಂಡು ಹೋಗ್ತದೆ ಗಾಡಿಯಲ್ಲೋ. ಅಲ್ಲಿ ಎಂಟ್ರೆ ಅಲ್ಲಿದೆ ನನ್ನ ಗಾಡಿ. ಈಶಾ ಫೌಂಡೇಶನ್ ಹತ್ರ ಇದೆ ನನ್ನ ಗಾಡಿ. ಎಲ್ಲಿ ಪಾರ್ಕ್ ಮಾಡಿದ್ದೀನಿ, ಏನೋ ಇಕ್ಕಿದ್ದಾರೆ, ನನಗೆ ಇಷ್ಟ ಆದರೆ ತೊಗೊಂಡೋಗಿಲ್ಲ. ಈಶಾ ಫೌಂಡೇಶನ್ ಎಂಟ್ರಿ ಹತ್ರ ಒಂದು ಸಿನಿಮಾ ಬಲ್ಡಿ ಅಂತ ಏನೋ ಇತ್ತು ನೋಡ, ಎಂಟ್ರಿ ಇದು. ಸೊ ಇಲ್ಲಿ ಪ್ರೊಜೆಕ್ಟರ್ ಇದೆ. ಫ್ರಂಟ್ ಹತ್ರ ಒಂದು ಸೀಟ್ ಬೆಲ್ಟ್ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ನಾನು ಒಬ್ಬನೇ ಇದ್ದೀನಿ ಥಿಯೇಟ್ರಲ್ಲಿ, ಯಾರೂ ಇಲ್ಲ ಗುರು. ಅಂದರೆ 150 ಅಂತ ಹೇಳಿದ್ರು, 100 ರೂಪೀಸ್ ಬಾರ್ಗೇನ್ ಮಾಡಿದ್ರು, 100 ರೂಪೀಸಿಗೆ ಬಿಡ್ತಾರೆ. ಅಷ್ಟೊಂದು ಯಾರೂ ಜನ ಬಂದಿಲ್ಲ ಇಲ್ಲಿ, ವೀಕೆಂಡ್ಸಲ್ಲಿ ಬರ್ತಾರೆ. ಸೊ ಇದು ನಮ್ಮದು ಇವತ್ತಿಂದ ಏನಿದೆ ನೋಡೋಣ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಸಿನಿಮಾ ಅಂತ ನೋಡಿದೆ ನಾನು. ಏನಪ್ಪ ಅಂದರೆ ಒಂಥರ ಗೇಮಿನ ಥರ, ಫ್ಲೈಟಿಂದ ಕೆಳಗಡೆ ಬಿದ್ದು ಈ ಅದೊಂದು ಗೇಮ್ ಇದೆ, ಅದು ಆ ಥರ ಗೇಮು. ಅಷ್ಟೊಂದೇನು ಚೆನ್ನಾಗಿಲ್ಲ, ಹೊರ್ತು ಅಲ್ಲ ನನಗೇನು ಅಷ್ಟೊಂದಲ್ಲ. ಮತ್ತು ಹಾರ್ಟ್ ಅಟ್ಯಾಕ್, ಅದೇ ದೇವದ್ದು ಭಯ ಬೀಳ್ಸೋದು, ಅದು ಅಪ್ಲೋಡ್ ಮಾಡೋಕ್ಕಾಗಲ್ಲ. ವೀಡಿಯೋ ಮಾಡಿದ್ದೀನಿ, ಅಪ್ಲೋಡ್ ಮಾಡಲ್ಲ ಅದನ್ನು. ಅಷ್ಟೊಂದೇನು ಚೆನ್ನಾಗಿಲ್ಲ, ಓಕೆ ಅಂತ ಒಬ್ಬ ಭಯ ಬೀಳೋ ಅಂಥದ್ದು ಏನಿಲ್ಲ ಅಲ್ಲಿ. ಓಕೆ ಬಾಯ್ ಬಾಯ್. ಸೊ ಇವಾಗಂತೂ ಆವಾಗಲೇ 6:45 ಆಗ್ತಿದೆ. ಸೊ ಇನ್ನು ಸ್ವಲ್ಪ ಹೊತ್ತಿಗೆ ಈಶಾ ಫೌಂಡೇಶನ್ ಇಲ್ಲಿ ಲೈಟಿಂಗ್ಸ್ ಹಾಕ್ತಾರೆ. ಸೊ ಇಲ್ಲಿ ಲೈಟಿಂಗ್ ಏನಿಲ್ಲ, ಇನ್ನೊಂದು ಮೊಬೈಲ್ ಟಾರ್ಚ್ ಹಾಕ್ಕೊಂಡು ನಾನು ವೀಡಿಯೋ ಮಾಡ್ತೇನೆ, ಯಾಕಂದರೆ ಫುಲ್ಲು ಏನೂ ಕಾಣಿಸ್ತಾ ಇಲ್ಲ ನಾನು ನಿಜವಾಗ್ಲೂ. ಸೊ ಬೆಳಗ್ಗೆಯಿಂದ ಏನು ಮಾಡೋದು ಅಂತ ಜಾಸ್ತಿ ಬಿಸಿಲಿತ್ತು. ಆದಿಯೋಗಿ ದಿವ್ಯ ದರ್ಶನ ಸ್ಟಾರ್ಟ್ ಆಗಿದೆ, ಇನ್ನೇನು ಸ್ವಲ್ಪ ಸಮಯದಲ್ಲಿ ಪ್ರಾರಂಭವಾಗಲಿದೆ. ಫೈನಲಿ ಇವಾಗ ದರ್ಶನ ಆಯಿತು. ಇವಾಗ ಬಿಡ್ತಾ ಇದ್ದೀನಿ ಈಗ ಈಶಾ ಫೌಂಡೇಶನ್ನ.
ಹೂ ಅಡ್ಡ ತೆಗಿರಪ್ಪ, ದಾರಿ 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 ಬಿಡಿ. ಇಲ್ಲಿ ಟ್ರಾಫಿಕ್ ಆಗಬಾರ್ದು ಅಂತ ಶೋ ಮುಗಿತಿದ್ದಂಗೆ ಓಡ್ ಬಂದುಬಿಟ್ಟೆ ನಾನಂತೂ. ಆ್ಯಕ್ಚುಲಿ ಇವತ್ತು ರೀಲ್ಸ್ ಎಲ್ಲ ಮಾಡೋಣ ಅಂದ್ಕೊಂಡೆ, ನನ್ನ ಜೊತೆ ಯಾರೂ ಇಲ್ಲ. ಸೋಲೋ ರೈಡರ್ದು ದೊಡ್ಡ ಪ್ರಾಬ್ಲಮ್ ನೋಡಿ ಇದು. ಏನಪ್ಪ ಅಂದರೆ ಯಾರೂ ಬರೋಲ್ಲ ಜೊತೆಯಲ್ಲಿ. ಅಂದರೆ ನಾವೇ ಯಾರ ಜೊತೆ ಸೇರಲ್ಲ ಅಂದ್ಕೊಳ್ಳಿ. ಮೇನ್ ಇನ್ನೊಂದೇನಪ್ಪ ಅಂದರೆ ಸೋಲೋ ರೈಡರ್ಸ್ಗೆ ಒಳ್ಳೆ ರೀಲ್ಸ್ ಮಾಡಬೇಕು, ಒಳ್ಳೆ ಫೋಟೋ ತಕ್ಕೋಬೇಕು ಅಂದ್ರೂ ಯಾರೂ ತಕ್ಕೊಡಲ್ಲ, ನಾವೇ ತಕ್ಕೋಬೇಕು. ಅದು ತಕ್ಕೊಂಡ್ರೆ ನಾವೇ ಸೆಲ್ಫಿ ತಕ್ಕೋಬೇಕಷ್ಟೆ, ಬೇರೆದೇನು ತಕ್ಕೊಳಕ್ಕೆ ಆಗಲ್ಲ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಗಾಯ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಏನಪ್ಪ ಇವ್ನು ತಿರುಗಿರೋ ಜಾಗಕ್ಕೆ ತಿರುಗ್ತಾವನೆ ಅಂತ ಅನ್ಕೋಬೇಡಿ. ಸ್ವಲ್ಪ ದಿವಸದಲ್ಲೇ ಬೇರೆ ಕಡೆ ಪ್ಲ್ಯಾನ್ ಆಗ್ತಾಯಿದ್ದೀನಿ, ಅಂದರೆ ಲಾಂಗು. ಅದಕ್ಕೆ ಬೇಕಾಗಿರೋ ಎಕ್ವಿಪ್ಮೆಂಟ್ಸು, ಪ್ರತಿಯೊಂದೂ ಗ್ಯಾಜೆಟ್ಸು ಎಲ್ಲ ತೊಗೋಬೇಕಲ್ವ. ಸೊ ಅದೇ ವಿಷಯದಲ್ಲಿ ಸ್ವಲ್ಪ ಕಮಿಟ್ಮೆಂಟ್ಗೂ ಇದ್ದಾವೆ. ನಿಮ್ಮ ಸಪೋರ್ಟ್ ಮಾಡಿದ್ರೆ ಸ್ವಲ್ಪ ಏನಾದರೂ ಒಂದು ನೀವು ಸ್ವಲ್ಪ ಸಪೋರ್ಟ್ ಮಾಡಿ ಸಾಕು ನನಗೆ. ಡೆಫಿನೆಟ್ಲಿ ನಾನು ಏನಾದರೂ ಒಂದು ಮಾಡೇ ಮಾಡ್ತೀನಿ. ಬ್ರೋ ಸಾರಿ ಬ್ರೋ, ನಿಮ್ಮನ್ನು ತೋರ್ಸೋಕ್ಕಾಗಲಿಲ್ಲ. ಈ ಹೆಲ್ಮೆಟ್ನ ನನಗೆ ತುಂಬ ಹೆಲ್ಪ್ ಮಾಡಿದ್ರು. ಅವ್ರ ಹೆಸರು ಮರ್ತೋಗ್ಬಿಟ್ಟೆ ನಾನು. ಈಶು ಫೌಂಡೇಶನ್ ಹತ್ರ ಒಬ್ಬರು ಫ್ರೆಂಡ್ ಆಗಿದ್ದರು. ಅವರು ತುಂಬ ಹೆಲ್ಪ್ ಮಾಡಿದ್ರು ನನಗೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಾನು ತೋರ್ಸೋಣ ನಮ್ಮ ವ್ಯೂವರ್ಸ್ಗೆ ಯಾರೋ ಹುಡುಗ ಅಂತ, ಬಟ್ ತೋರ್ಸೋಕ್ಕಾಗಲಿಲ್ಲ. ಡೆಫಿನೆಟ್ಲಿ ಅವ್ರ ಹತ್ರನೂ ಎನ್ ಎಸ್ ಇದೆ ಬೈಕು. ನೆಕ್ಸ್ಟ್ ಟೈಮ್ ಅವ್ರ ಜೊತೆ ರೈಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಎಲ್ಲರೂ ಲೈಕ್ ಮಾಡ್ರಪ್ಪ. ದಿಸ್ ಈಸ್ ರವಿ ಆರ್ಯ, ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್.